ನಮಸ್ಕಾರ ಎಲ್ರಿಗೂ ಸಹನಾ ವಾಯ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಷಯ ಮೇಷರಾಶಿ. ಮೇಷರಾಶಿಯವರೇ, ಈ ವಿಡಿಯೋ ನೀವು ಹುಡುಕಿ ಬಂದದ್ದಲ್ಲ. ಈ ವಿಡಿಯೋ ನಿಮ್ಮವರೆಗೂ ಬಂದಿದೆ ಅಂದರೆ ಏನೋ ಒಂದು ವಿಷಯ ಇದೆ ಎಂದು ಅರ್ಥ. ನಿಮ್ಮ ಆತ್ಮ ಈಗ ಒಂದು ಹಂತ ದಾಟ್ತಾ ಇದೆ. ನಿಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಶುರು ಆಗ್ತಾ ಇದೆ. ನಾನು ಇಷ್ಟು ಕಷ್ಟ ಯಾಕೆ ಅನುಭವಿಸಿದೆ? ನನ್ನ ಜೀವನ ಯಾಕೆ ಇಷ್ಟೊಂದು ಹೋರಾಟದಿಂದ ತುಂಬಿದೆ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಸಮಯ ಈಗ ಕೂಡಿ ಬಂದಿದೆ. ಮೇಷರಾಶಿಯವರು ಸಾಮಾನ್ಯ ಜನರಲ್ಲ. ನೀವು ಸುಖಕ್ಕಾಗಿ ಮಾತ್ರ ಹುಟ್ಟಿದವರಲ್ಲ. ನಿಮ್ಮ ಜೀವನವೇ ಒಂದು ಸಂದೇಶ ಆಗಿದೆ. ದೇವರು ಯಾಕೆ ಮೇಷರಾಶಿಯನ್ನು ಆಯ್ಕೆ ಮಾಡಿದನು? ದೇವರು ಎಲ್ರಿಗೂ ಒಂದೇ ಶಕ್ತಿ ಕೊಡೋದಿಲ್ಲ. ಕೆಲವರಿಗೆ ಸಹನೆ, ಇನ್ನು ಕೆಲವರಿಗೆ ಬುದ್ಧಿ. ಆದರೆ ಮೇಷರಾಶಿಯವರಿಗೆ ದೇವರು ಕೊಟ್ಟಿರುವುದು ಧೈರ್ಯ. ನೀವು ಒಂಟಿಯಾಗಿ ನಿಲ್ಲಬೇಕಾದ ಕ್ಷಣಗಳು ಬರುತ್ತವೆ. ಯಾರು ಬೆಂಬಲ ಕೊಡದ ಸಮಯವನ್ನು ಬರುತ್ತವೆ. ಆದರೆ ನಿಮ್ಮೊಳಗೆ ಒಂದು ಶಕ್ತಿ ಹೇಳುತ್ತೆ, ನಾನೊಬ್ಬನೇ ಸಾಕು. ಇದೇ ದೇವರು ನಿಮಗೆ ಕೊಟ್ಟ ಗುಪ್ತ ವರ. ಅಗ್ನಿತತ್ವ ಮತ್ತು ಆತ್ಮಶಕ್ತಿ. ಮೇಷರಾಶಿ ಅಗ್ನಿತತ್ವ. ಅಗ್ನಿ ನಾಶ ಮಾಡುವುದಲ್ಲ, ಶುದ್ಧೀಕರಿಸುವುದು. ನಿಮ್ಮ ಜೀವನದಲ್ಲಿ ಕಳೆದು ಹೋದ ಅವಕಾಶಗಳು, ಒಡೆದ ಸಂಬಂಧಗಳು, ಅವೆಲ್ಲವೂ ನಿಮ್ಮ ಆತ್ಮವನ್ನು ಬಲಪಡಿಸುತ್ತವೆ. ಅಗ್ನಿಯಲ್ಲಿ ಬೆಂದದ್ದೇ ಬಂಗಾರ. ಅಗ್ನಿಯಲ್ಲಿ ಬೆಂದದ್ದೇ ಬಂಗಾರ. ಪೂರ್ವಜನ್ಮದ ಕರ್ಮ. ನಿಮ್ಮ ಜೀವನದಲ್ಲಿ ಹೋರಾಟ ಜಾಸ್ತಿ ಇರೋದು ಶಿಕ್ಷೆ ಅಲ್ಲ, ಇದು ಶುದ್ಧೀಕರಣ. ಪೂರ್ವಜನ್ಮದಲ್ಲಿ ನೀವು ಜವಾಬ್ದಾರಿ ಹೊತ್ತ ಆತ್ಮ, ನಿರ್ಧಾರ ತೆಗೆದುಕೊಳ್ಳುವ ಸ್ಥಾನದಲ್ಲಿದ್ದವರು. ಅದೇ ಕಾರಣಕ್ಕೆ ಈ ಜನ್ಮದಲ್ಲಿ ನೀವು ಪರೀಕ್ಷೆ ಅನುಭವಿಸುತ್ತಿದ್ದೀರಿ. ಆದರೆ ಈ ಪರೀಕ್ಷೆ ನಿಮ್ಮನ್ನು ಮುರಿಯಲು ಅಲ್ಲ, ನಿಮ್ಮನ್ನು ಲೀಡರ್ ಮಾಡಲು ಬಂದಿದೆ. ಮೇಷರಾಶಿಯ ಒಳಗಿನ ಮೌನ ಹೋರಾಟ. ಹೊರಗೆ ನೀವು ಸ್ಟ್ರಾಂಗ್, ಆದರೆ ಒಳಗೆ ಮೌನ ಯುದ್ಧ. ನೋವಾದಾಗ ಹತ್ತುಕೊಳ್ಳೋದಲ್ಲ, ಒಂಟಿತನ ಬಂದಾಗ ಹೇಳಿಕೊಳ್ಳೋದಿಲ್ಲ. ನಾನು ಎಲ್ರಿಗೂ ಇದ್ದೀನಿ, ನನಗ್ಯಾರು? ಈ ಪ್ರಶ್ನೆ ನಿಮಗೆ ಮಾತ್ರ ಬರುತ್ತದೆ. ನೀವು ಮೌನವಾಗಿ ಹೋರಾಡುವವರು. ಮಾಡಬಾರದ ಆಳವಾದ ತಪ್ಪುಗಳು ಯಾವುವು ಎಂದರೆ ಎಲ್ಲವನ್ನು ಒಬ್ಬಳೇ ಹೊತ್ತುಕೊಳ್ಳುವುದು, ಕೋಪದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು, ನಿಮ್ಮನ್ನೇ ಹಿಂಸಿಸಿಕೊಳ್ಳುವುದು, ನಿಮ್ಮ ಮೇಲೆ ಅತಿಯಾದ ಒತ್ತಡ, ಆರಂಭಿಸಿ ಮಧ್ಯದಲ್ಲೇ ಬಿಡುವುದು. ನಿಮ್ಮ ಶಕ್ತಿ ದೊಡ್ಡದು, ಆದರೆ ನಿಯಂತ್ರಣ ಬೇಕು. ಮೇಷರಾಶಿಯವರು ಒಂದು ಹಂತದಲ್ಲಿ ಹಣ, ಹುದ್ದೆ, ಹೆಸರು ಮುಖ್ಯವಾಗೋದಿಲ್ಲ. ಆತ್ಮ ಪ್ರಶ್ನೆ ಕೇಳುತ್ತೆ, ನಾನ್ಯಾರು? ನಮಗೆ ಒಂಟಿತನ ಇಷ್ಟ ಆಗುತ್ತೆ. ಮೌನದಲ್ಲಿ ಉತ್ತರ ಸಿಗುತ್ತೆ. ಇದು ದುಃಖ ಅಲ್ಲ, ಇದು ಆತ್ಮದ ಎಚ್ಚರ. ಮೇಷರಾಶಿಯವರಿಗೆ ಜೀವನದ ಉದ್ದೇಶ ಮತ್ತು ಗುಪ್ತ ಗುರಿ. ಮೇಷರಾಶಿಯವರು ದಾರಿ ತೋರಿಸಲು ಹುಟ್ಟಿದವರು, ಉಪದೇಶದಿಂದ ಅಲ್ಲ. ತಮ್ಮ ಜೀವನದ ಮೂಲಕ ನೀವು ಎಲ್ಲರಿಗೂ ಇಷ್ಟವಾಗದಿರಬಹುದು, ಆದರೆ ನೀವು ನಿಜವಾಗಿ ಇರುತ್ತೀರಾ. ಸತ್ಯವೇ ನಿಮ್ಮ ಮಾರ್ಗ. ದೇವರ ರಕ್ಷಣೆ ಮತ್ತು ಆಶೀರ್ವಾದ. ನೀವು ಗಮನಿಸದ ಒಂದು ಸತ್ಯ ಇದೆ. ನೀವು ಎಷ್ಟೋ ಬಾರಿ ಅಪಾಯದಿಂದ ತಪ್ಪಿಸಿಕೊಂಡಿದ್ದೀರಿ. ಅದು ಯಾದೃಚ್ಛಿಕ ಅಲ್ಲ, ನಿಮ್ಮ ಮೇಲೆ ದೇವರ ಕಣ್ಣು ಇದೆ ಎಂದು ಅರ್ಥ. ಸತ್ಯದಿಂದ ಹೊರ ಹೋಗದಿದ್ದರೆ ನಿಮ್ಮನ್ನು ಯಾರೂ ಸಂಪೂರ್ಣವಾಗಿ ಸೋಲಿಸಲಾರರು. ಮೇಷರಾಶಿಯವರೇ, ನಿಮ್ಮ ಜೀವನ ಸುಲಭ ಅಲ್ಲ, ಆದರೆ ವ್ಯರ್ಥವೂ ಅಲ್ಲ. ನೀವು ಅನುಭವಿಸಿದ ನೋವುಗಳು ಲೆಕ್ಕದಲ್ಲಿವೆ. ನಿಮ್ಮ ಕಣ್ಣೀರು ವ್ಯರ್ಥವಾಗೋದಿಲ್ಲ. ಈ ಮಾತುಗಳು ನಿಮ್ಮ ಹೃದಯಕ್ಕೆ ತಟ್ಟಿದ್ರೆ ಈ ಚಾನೆಲ್ ನಿಮಗಾಗಿಯೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾಕಂದರೆ ಮುಂದೆ ಬರುವ ಮಾತುಗಳು ನಿಮ್ಮ ಜೀವನದ ಮುಂದಿನ ಅಧ್ಯಾಯಕ್ಕೆ ದಾರಿ ತೋರಬಹುದು. ನಿಮ್ಮ ಸಮಯ ಬರ್ತಾ ಇದೆ. ಶಾಂತವಾಗಿರಿ, ನಂಬಿಕೆ ಇಡಿ, ಮುಂದೆ ನಡೆಯಿರಿ. ಥ್ಯಾಂಕ್ ಯು. ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ.